ಬಿಸಿಲಿನಿಂದ ತಣಿವಾಗಿರುವ ದೇಹಕ್ಕೆ ಈ ಎರಡು ಪಾನೀಯಗಳು ಅಮೃತದಂತೆ ಕೆಲಸ ಮಾಡುತ್ತೆ. ಹಸಿವು ಚೆನ್ನಾಗಿ ಆಗದೇ ಇದ್ದಾಗ, ಜೀರ್ಣಶಕ್ತಿ ಸರಿಯಾಗಿ ಇಲ್ಲದೆ ಇದ್ದಾಗ ಕೂಡ ನೀವಿದನ್ನ ಬಳಸಬಹುದು. ಈ ಎರಡು ಪಾನೀಯಗಳನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಎರಡು ರೀತಿಯ ಪಾನಕ ಮಾಡಿಕೊಳ್ಳುವುದಕ್ಕೆ ನಾನಿಲ್ಲಿ ಬೆಲ್ಲವನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಣ್ಣ ಒಂದು ಪಾತ್ರೆಯನ್ನ ಒಲೆಯ ಮೇಲಿಟ್ಟು ಅದರಲ್ಲಿ ಅರ್ಧ ಬೌಲ್ನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣ ಲೋಟದಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಬೆಲ್ಲವನ್ನ ಚೆನ್ನಾಗಿ ಕರಗಿಸಿಕೊಳ್ಬೇಕು. ಪಾಕ ಆಗುವ ಅಗತ್ಯ ಇಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಈಗ ನೋಡಿ, ಒಂದೆರಡು ಕುದಿ ಇದು ಚೆನ್ನಾಗಿ ಬರ್ತಾ ಇದೆ. ಇಷ್ಟಾದ್ರೆ ಸಾಕು. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈ ಬೆಲ್ಲದ ನೀರನ್ನ ತಣ್ಣಗಾಗ್ಲಿಕ್ಕೆ ಬಿಡಿ. ಈಗ ಅದೇ ಒಲೆ ಮೇಲೆ ಒಂದು ಕಬ್ಬಿಣದ ಸೌಟನ್ನ ಇಟ್ಟಿದ್ದೀನಿ. ಇಲ್ಲಿ ನಾನು ಮಸಾಲೆಯನ್ನ ಹುರಿತಾ ಇದ್ದೀನಿ. ಫ್ರೆಶ್ ಆಗಿ ನಾವು ಮಸಾಲೆಯನ್ನ ಹುರಿದು ಹಾಕ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಕಾಳು ಮೆಣಸನ್ನ ಇಲ್ಲಿ ಹಾಕಿದ್ದೀನಿ, ಸುಮಾರು 1.5 ಸ್ಪೂನ್ನಷ್ಟು. ಇದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹುರಿತಾ ಇದ್ದೇನೆ ಅಷ್ಟೇ. ಇಷ್ಟು ನಮ್ಗೆ ಬೇಕಾಗಿಲ್ಲ, ಒಂದು ಸ್ವಲ್ಪ ಸಾಕಾಗುತ್ತೆ. ಈಗ ಇದು ಒಂದು ಸ್ವಲ್ಪ ಬಿಸಿ ಆದ್ರೆ ಸಾಕು, ಜಾಸ್ತಿ ಫ್ರೈ ಮಾಡಬೇಡಿ, ಕಪ್ಪಗಾಗೋ ತನಕ. ಇಷ್ಟಾದ್ರೆ ಸಾಕು. ಇದನ್ನ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಈಗ ಇದೇ ಸೌಟಿಗೆ ನಾನು ಇಲ್ಲಿ 1 ಸ್ಪೂನ್ನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆಯನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎರಡನ್ನು ಕೂಡ ಕಪ್ಪಗಾಗುವಂತೆ ಮಾಡಬೇಡಿ, ಸ್ವಲ್ಪ ಅದು ಬೆಚ್ಚಗಾದ್ರೆ ಸಾಕು. ಈಗ ಈ ಜೀರಿಗೆ ಕೂಡ ಫ್ರೈ ಆಗಿದೆ. ಇಷ್ಟಾದ್ರೆ ಸಾಕು. ಇದನ್ನು ಕೂಡ ನಾನು ಒಂದು ಬೌಲಿಗೆ ಹಾಕೊಳ್ತೀನಿ. ಇದರ ಜೊತೆಗೆ ಬೇರೆ ಮಸಾಲೆಗಳು ಕೂಡ ಬೇಕಾಗುತ್ತೆ, ಅದ್ಯಾವುದು ಅಂತ ಮತ್ತೆ ನೋಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಕಾಳು ಮೆಣಸು ಮತ್ತೆ ಜೀರಿಗೆ ಎರಡನ್ನು ಪುಡಿ ಮಾಡಿ ಸಪರೇಟ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಈ ತರ ಸ್ವಲ್ಪ ಜಾಸ್ತಿನೇ ನೀವು ಪುಡಿ ಮಾಡಿ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೊಳ್ಬಹುದು. ನಂತರ ನಾವು ಈ ಬೆಲ್ಲದ ನೀರನ್ನು ಕೂಡ ಶೋಧಿಸ್ಕೊಳ್ಳೋಣ. ಬೆಲ್ಲವನ್ನು ಕೂಡ ಈ ರೀತಿ ಕರಗಿಸ್ಬಿಟ್ಟು ಒಂದು ಬಾಟಲ್ನಲ್ಲಿ ಹಾಕಿಡ್ಬಹುದು. ನಿಮ್ಗೆ ಯಾವಾಗ ಬೇಕೋ ಆವಾಗ ತಟ್ಟಂತ ಉಪಯೋಗಿಸ್ಕೊಳ್ಬಹುದು. ಈಗ ಇದರಿಂದ ಪಾನಕ ಮಾಡುವ ವಿಧಾನವನ್ನ ನೋಡೋಣ. ಒಂದು ಲೋಟವನ್ನ ಇಟ್ಟು ಅದರಲ್ಲಿ ನಾನು ಫಸ್ಟ್ ಬೆಲ್ಲದ ಈ ನೀರನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ನೀವು ಹಾಕೊಳ್ಬಹುದು. ನಾನು ಸಣ್ಣ ಸೌಟಲ್ಲಿ 1/4 ಸೌಟಷ್ಟು ಹಾಕೊಳ್ತಾ ಇದ್ದೀನಿ. ಇದು ಸಣ್ಣ ಸೌಟು, ತುಂಬಾ ದೊಡ್ಡದೇನಲ್ಲ. ನಂತರ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕೊಂಡಿದ್ದೀನಿ, ಆಮೇಲೆ ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇವಿಷ್ಟು ಸೇರಿಸಿ ಆದ್ಮೇಲೆ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ನಾನು ಈ ರೀತಿ ಅದರ ಒಂದು ರಸವನ್ನ ಹಾಕೊಳ್ತಾ ಇದ್ದೀನಿ. ನಿಂಬೆ ರಸ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. ಬೇಕಾದ್ರೆ ಇದಕ್ಕೆ ಐಸ್ ತುಂಡುಗಳನ್ನ ಹಾಕಿ ನಂತರ ನಾರ್ಮಲ್ ವಾಟರ್ ಅಥವಾ ಕೋಲ್ಡ್ ವಾಟರ್ ಅನ್ನ ಹಾಕೊಳ್ಳಿ. ನಿಮ್ಗೆ ಬೇಕಾದಾಗೆ ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ಚೆನ್ನಾಗಿ ಇದನ್ನ ಕಲಕ್ಬಿಟ್ಟು ರುಚಿ ನೋಡ್ಕೊಳ್ಳಿ. ಈಗ ನಿಮ್ಗೆ ಹೆಚ್ಚು ಕಮ್ಮಿ ಯಾವುದು ಬೇಕು ಅದನ್ನ ನೀವು ಸೇರಿಸ್ಕೊಳ್ಬಹುದು. ಮಸಾಲೆ ಪುಡಿ ಬೇಕಾದ್ರೆ ಅದನ್ನು ಹಾಕಬಹುದು. ನಾನಿಲ್ಲಿ ಒಂದು ಸ್ವಲ್ಪ ನಿಂಬೆ ರಸವನ್ನ ಹಾಕೊಂಡಿದ್ದೀನಿ. ಈಗ ಮೊದಲನೆಯ ಪಾನಕ ರೆಡಿ ಆಗಿದೆ. ಇನ್ನೊಂದು ಪಾನಕ ಯಾವುದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಸಣ್ಣ ಬೌಲ್ನಲ್ಲಿ ಅರ್ಧ ಬೌಲ್ನಷ್ಟು ಮಾವಿನಕಾಯಿಯ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನ್ನಷ್ಟು ನೀರನ್ನ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು. ಅಥವಾ ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಈ ರೀತಿ ರುಬ್ಬಿಟ್ಕೊಳ್ಳಿ. ಈಗ ಇದರಿಂದ ಪಾನಕ ಮಾಡುವ ವಿಧಾನವನ್ನು ನೋಡೋಣ. ಒಂದು ಲೋಟಕ್ಕೆ 1 ಸ್ಪೂನ್ನಷ್ಟು ಮಾವಿನಕಾಯಿಯ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ಕೂಡ ನಿಮ್ಮ ರುಚಿಗೆ ತಕ್ಕಂತೆ ನೀವು ವ್ಯತ್ಯಾಸಗಳನ್ನ ಅಂದ್ರೆ ಹೆಚ್ಚು ಕಮ್ಮಿ ಹಾಕೊಳ್ಬಹುದು. ನಂತರ ಈ ಬೆಲ್ಲದ ನೀರನ್ನ ಹಾಕೊಳ್ತಾ ಇದ್ದೀನಿ. ಅದೇ ಸಣ್ಣ ಸೌಟಲ್ಲಿ ನಾನು ಸುಮಾರು 1 ಸೌಟಷ್ಟು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ ಪುಡಿ ಎಲ್ಲವನ್ನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ಐಸ್ ತುಂಡುಗಳನ್ನ ಹಾಕೊಳ್ಳಿ. ಹಾಗೆಯೇ ನೀರು ಸೇರಿಸ್ಕೊಳ್ಳಿ. ಐಸ್ ವಾಟರ್ ಅಥವಾ ನಾರ್ಮಲ್ ವಾಟರ್ ನೀವು ಉಪಯೋಗಿಸ್ಕೊಳ್ಳಬಹುದು. ಕುಡಿಯುವಂತಹ ನೀರನ್ನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಲಕ್ಬಿಟ್ಟು
ರುಚಿ ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಹುಳಿ, ಉಪ್ಪು, ಖಾರ ಯಾವ್ದು ಇದರಲ್ಲಿ ಕಮ್ಮಿ ಇದೆ ಅದನ್ನು ನೀವು ಹಾಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಮಾವಿನಕಾಯಿಯ ಪೇಸ್ಟನ್ನು ಕೂಡ ಹಾಕೊಂಡಿದ್ದೀನಿ. ಹಾಗೆಯೇ ಬೆಲ್ಲದ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಲಕಿ ಬಿಟ್ರೆ ಈ ಎರಡೂ ರೀತಿಯ ಒಂದು ಪಾನೀಯಗಳು ಕೂಡ ರೆಡಿಯಾಗಿದೆ. ಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ತಾ ಇದ್ದೀನಿ, ನೋಡ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಎರಡೂ ರೀತಿಯ ಪಾನಕಗಳು ಕೂಡ ದಣಿವಾಗಿರುವಂತಹ ದೇಹಕ್ಕೆ ಅಮೃತದಂತೆ ಕೆಲಸ ಮಾಡುತ್ತೆ. ಜೀರ್ಣಶಕ್ತಿ ನಿಮಗೆ ಸರಿಯಾಗಿ ಇಲ್ಲದೆ ಇದ್ದಾಗ, ಹಸಿವು ಸರಿಯಾಗಿ ಇಲ್ಲದೆ ಇದ್ದಾಗ ಕೂಡ ಇದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಅಥವಾ ತುಂಬ ನಾವು ಎಲ್ಲಾದರೂ ಫಂಕ್ಷನಲ್ಲಿ ಜಾಸ್ತಿ ತಿಂದ್ಬಿಟ್ಟು ಆನಂತರ ನಮಗೆ ಹೊಟ್ಟೆ ತುಂಬ ಭಾರ ಆಗ್ತಾ ಇದೆ ಅಂತ ಅಂದ್ಕೊಂಡಾಗ ಕೂಡ ಇದನ್ನು ನೀವು ಉಪಯೋಗಿಸ್ಕೊಳ್ಬೋದು. ತುಂಬ ರುಚಿಕರವಾದ ಪಾನಕವನ್ನು ಖಂಡಿತ ನೀವು ಮನೆಯಲ್ಲಿ ಈ ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.